ಪಾಪ ಅವರು ನಿರಂತರವಾಗಿ ಹೇಳ್ತಾವ್ರೆ, ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೇಲೆ 2000 ಒಟ್ಟು ಸೂಸೈಡ್ ಆಗಿರುವಂಥದ್ದು ರೈತರದು ಒಟ್ಟು ಸೂಸೈಡ್ ಆಗಿರುವಂಥದ್ದು 2800 ಸೂಸೈಡ್ ಮಾಡ್ಕೊಂಬಿಟ್ಟವ್ರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೂಸೈಡ್ ಆಗೋಗಿದ್ದಾವೆ. ಏನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ 2ನೇ ಬಾರಿ ಆದ ಮೇಲೆ ಪಾಪ ಹೊಟ್ಟೆ ಒಳಗಡೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ತಡಿಯೋಕ್ಕೆ ಆಯಿತು. ಕುಮಾರಸ್ವಾಮಿ ಅವರೇ ಅದೇನು ಅನ್ನುವಂಥದ್ದನ್ನ ನ್ಯಾಷನಲ್ ಕ್ರೈಮ್ ಬ್ಯೂರೋ ಆಫ್ ಡಿಪಾರ್ಟ್ಮೆಂಟ್ನವರು NCRB ಅನ್ನುವಂಥದ್ದು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ತಮ್ಮ ಮೂಲಕ ನಿಮ್ಮ ಪೀರಿಯಡಲ್ಲಿ BJP ಪೀರಿಯಡಲ್ಲಿ ಎಷ್ಟು ಸೂಸೈಡ್ ಆಗಿದ್ದು ಅನ್ನುವಂಥದ್ದು ನಾನು ಹೇಳ್ತೀನಿ. 2018ರಿಂದ 2023ರವರೆಗೆ BJP ಪ್ಲಸ್ JDS ಇಬ್ಬರು ಇದ್ದ ಸಂದರ್ಭದಲ್ಲಿ ಒಟ್ಟು ನಮ್ಮ ರಾಜ್ಯದಲ್ಲಿ ಆದಂಥ ಸೂಸೈಡ್ಸ್, ರೈತರ ಸೂಸೈಡ್ಸ್ 5341. 5341 23ರವರೆಗೆ ನಮ್ಮ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ 5341. ನಾನು ಕೊಡುವಂಥದ್ದಲ್ಲ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRB ಅಂತ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆಯನ್ನು ಕೊಟ್ಟಿರುವಂಥದ್ದೇ ನ್ಯಾಷನಲ್, ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂಥದ್ದು. ಇದರಲ್ಲಿ ಅಂಕಿಅಂಶ ಕೊಡ್ತೀನಿ. 2023-24ರಲ್ಲಿ 1254 ಜನ ಸತ್ತರು. 24-25ರಲ್ಲಿ 1178. ಆಮೇಲೆ ಟಿಲ್ ಟುಡೇ 377. ಒಟ್ಟು 2809. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ 2.5 ವರ್ಷದಲ್ಲಿ 2809 ಸೂಸೈಡ್ಗಳಾಗಿದ್ದಾವೆ ಅಂತ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಹೇಳಿರುವಂಥದ್ದು.